ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಮಗಳ ಬೆಡ್ರೂಮ್ನ ಮೇಕ್ ಓವರ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ಳಿಕತ್ತೀನಿ. ಅಂದರೆ ಝೀರೋ ಬಜೆಟ್, ₹1 ನಾನು ಯಾವುದಕ್ಕೂ ಇನ್ವೆಸ್ಟ್ ಮಾಡಿಲ್ಲ. ಮನೆಯೊಳಗೆ ಏನದನೋ ಅದೇ ಐಟಮ್ನ ತೊಗೊಂಡು ನಾನು ಆಕೆಗೆ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ಳಿಕತ್ತೀನಿ. ಸಾಮಾನೆಲ್ಲ ಎಕ್ಸ್ಟ್ರಾ ಏನೇನವ, ಟಾಯ್ಸ್ ಅಂತೂ ಭಾಳ ಅಂದರೆ ಭಾಳ ಇದ್ವು. ಯಾವೆಲ್ಲ ಮುರಿದೋಗ್ಯಾವ ಅವನ್ನೆಲ್ಲ ತೆಗೆದು ಬಿಸಾಕೋಣ ಅಂತ ಹೇಳಿ. ಆಮೇಲೆ ಕೆಲವೊಂದು ಒಗೆಯೋಕ್ಕೂ ಮನಸ್ಸಿಲ್ಲ, ಇಟ್ಕೊಳಕ್ಕೂ ಆಗಲ್ಲ, ಜಾಗ ಇಲ್ಲ ಅಂತ ಹೇಳಿ ಅದನ್ನು ಮೇಲೆ ಸಜ್ಜದಾಗಿ ತೆಗೆದಿಟ್ಕೊಳ್ಳೋಣ ಅಂಥೇಳಿ ಎಲ್ಲನೂ ಸಗ್ರಿಗೇಟ್ ಮಾಡಿಕೊಂಡೆ. ಒಕ್ಕಡವ್ಯಾವು, ತೆಗೆದಿಟ್ಕೊಳವ್ಯಾವು, ಆಕಿ ಡೈಲಿ ಬೇಸ್ ಒಳಗೆ ಆಟಾಡೋದು ಯಾವುದು ಅಂಥೇಳಿ ಅವನ್ನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡು, ಟಾಯ್ಸ್ಗಳನ್ನೆಲ್ಲ ಹೊರಗೆ ಇಟ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಬೆಡ್ಗಳಿಗೆಲ್ಲ ಭಾಳ ಹೊಲಸಾಗಿತ್ತು, ಎಲ್ಲನೂ ಬೆಡ್ ಸ್ಪ್ರೆಡ್ಡು ಎಲ್ಲನೂ ಚೇಂಜ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ಳಿಕತ್ತೀನಿ. ಫ್ಲೋರ್ ಬೆಡ್ಡು ವಿತ್ ಕೆನೋಪಿ ಸ್ಟೈಲ್ ಒಳಗೆ ನಾನು ರೂಮ್ನ ಡೆಕೋರ್ ಮಾಡ್ಲಿಕತ್ತೀನಿ. ನಾನು ನಿಮಗೆ ಮುಂಚೆ ಹೇಳ್ದಂಗೆ ನಾನು ಯಾವುದೂ ₹1 ಖರ್ಚು ಮಾಡಿಲ್ಲ. ಮನೆಯಾಗಿದ್ದದ್ದನ್ನೇ ನಾನು ಸಾಮಾನು ತೊಗೊಂಡು ರೆಡಿ ಮಾಡ್ಕೊಳ್ಳಿಕತ್ತೀನಿ. ಇಲ್ಲಿ ನನಗೆ ಕರ್ಟನ್ ಬೇಕಾಗಿತ್ತು 2. ನನ್ನ ಹತ್ರ ಒಂದು ಸೀರೆ ಇತ್ತು, ಅದನ್ನೇ ನನಗೆ ಕರ್ಟನ್ ಆಗಿ ಯೂಸ್ ಮಾಡ್ಕೊಳ್ಳಿಕತ್ತೀನಿ. ಆ ಸೀರೆನ ಮಧ್ಯಭಾಗ ಮಾಡಿಕೊಂಡು ಮಧ್ಯದೊಳಗೆ ಫ್ರಿಲ್ ಥರ ಮಾಡಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಅದಕ್ಕೆ ನಾನು ಸಿಗ ಹಾಕಲಿಕ್ಕೆ ಒಂದು ದಾರ ಕೂಡ ಕಟ್ಕೊಳ್ಲಿಕತ್ತೀನಿ. ನಾನು ಪಿಂಕ್ ಕರ್ಟನ್ನ ಡೆಕೋರೇಷನ್ ಪರ್ಪಸ್ ತೊಗೊಂಡಿದ್ದೆ, ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊಳ್ಳಿಕತ್ತೀನಿ. ಹೆಂಗಿದ್ರು ಹುಡುಗಿಯರ ರೂಮಲ್ಲ, ಹಾಗಾಗಿ ಪಿಂಕ್ ಥೀಮ್ ಚಲೋ ಆಗ್ತದೆ ಅಂಥೇಳಿ ಇಲ್ಲಿ ಕರ್ಟನಿಗೆ ನಾನು ಹಿಂದ್ಗಡೆ ಪಿನ್ಗಳೇ ಹಾಕೀನಿ. ಯಾಕಂದರೆ ಇದು ನಾರ್ಮಲ್ ಕರ್ಟನ್ ಥರ ಇರಲಿಲ್ಲ, ಇದರೆಲ್ಲ ಒಂಥರ ಸ್ಟ್ರಿಪ್ ಥರ ಇತ್ತು. ಹಾಗಾಗಿ ನಾವು ಕರ್ಟನೇ ಹಾಕಿರಲಿಲ್ಲ ಇಲ್ಲಿ, ಈ ಥರ ಇಲ್ಲ ಅಂಥೇಳಿ. ಬಟ್ ಇವಾಗ ಅದನ್ನು ಕವರ್ ಮಾಡಬೇಕಾಗಿತ್ತು ನಂಗೆ ವಿಂಡೋ, ಹಾಗಾಗಿ ನಾನು ಇಲ್ಲಿ ಅದಕ್ಕೆ ಹಿಂದೆ ಪಿನ್ ಹಾಕಿ ಅದಕ್ಕೊಂದು ಸಣ್ಣ ಸಣ್ಣ ಹುಕ್ಕಿದ್ದು, ಆ ಹುಕ್ಕಿಗೆ ನಾನು ಅದನ್ನು ಪಿನ್ನಿಂದ ಸಪೋರ್ಟ್ ಹಾಕಿ ಸಿಗ ಹಾಕೀನಿ ಕರ್ಟನ್ನ. ಇದನ್ನು ನಾನು ಹ್ಯಾಂಡ್ ಮೇಡ್ ಮಾಡಿರೋದು, ಭಾಳ ಹಳೆಯದೇ ಇದು, ಭಾಳ ದಿನದ್ದು. ಇಲ್ಲಿ ನಾನು ಅದನ್ನ ಹ್ಯಾಂಗ್ ಮಾಡ್ಲಿಕತ್ತೀನಿ. ಇದು ಬೇಕು ಅಂತಂದರೆ ಇದ್ರದ್ದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಆಲ್ರೆಡಿ ಅದ, ಬೇಕು ಅಂದರೆ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೋಬೋದು.
ಮಕ್ಕಳು ರೂಮು ಅಂದಮೇಲೆ ಟಾಯ್ಸ್ ಇಲ್ಲ ಅಂದರೆ ಚಲೋ ಇರೋಂಗಿಲ್ಲ. ಅದರೊಳಗೆ ನನ್ನ ಮಗಳಿಗೆ ಸಾಫ್ಟ್ ಟಾಯ್ಸ್ಗಳಂದರೆ ಬಹಳ ಇಷ್ಟ. ಎಲ್ಲ ಮಕ್ಕಳಿಗೂ ಇಷ್ಟ, ಹಾಗಾಗಿ ಟಾಯ್ಸ್ಗಳನ್ನೆಲ್ಲ ಅರೇಂಜ್ ಮಾಡ್ಲಿಕತ್ತೀನಿ. ಸೈಡ್ ಟೇಬಲ್ ಅಂತೇನಿರಲಿಲ್ಲ, ಹಾಗಾಗಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ಲಿಕತ್ತಿದ್ದೆ. ಬ್ಯಾಂಬೂದು ಸ್ಟೂಲ್ ಬರ್ತದಲ್ಲ, ಅದ್ರ ಮೇಲೆ ಪ್ಲೇವುಡ್ನ ಇಟ್ಟು ಅದ್ರ ಮೇಲೆ ಒಂದು ಕ್ಲಾತ್ ಹಾಕಿ ಸ್ವಲ್ಪ ಡೆಕೋರ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ. ನನ್ನ ಮಗಳ ಹತ್ರ ಈ ಥರ ಬೋರ್ಡ್ ಇತ್ತು, ಅದನ್ನು ಹುಕ್ಕಿಗಳಿಂದ ಹೆಲ್ಪಿಂದ ನಾನು ಅದನ್ನ ಕಿಟಕಿಗೆ ಹ್ಯಾಂಗ್ ಮಾಡಿದೆ. ಯಾಕಂದರೆ ರೆಂಟೆಡ್ ಹೌಸೆಲ್ಲ ಎಲ್ಲೂ ಡ್ರಿಲ್ ಮಾಡೋಕ್ಕಾಗಂಗಿಲ್ಲ, ಹಾಗಾಗಿ ಹುಕ್ಕಿಂದ ನಾನು ಅದನ್ನ ಕಿಟಕಿಗೆ ಹ್ಯಾಂಗ್ ಮಾಡ್ಕೊಂಡಿನಿ. ಹಾಯ್ ಸಿರಿ ಅಂತ ಹೇಳು. ಹಾಯ್ ಸಿರಿ. ಹಾಯ್ ಅಂತ ಹೇಳು. ಹಂಗೆ ಹೊಡೆದ್ರೆ ಬರಲ್ಲ ಅದು. ಇದೇ ಥರ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲಿಲ್ಲ ನಮಗೆ. ಅವ್ನು ಮಲ್ಕೊಂಡ್ಮೇಲೆ ಮಾಡಬೇಕು, ಇಲ್ಲಾಂದರೆ ಅವ್ನು ಕರ್ಕೊಂಡು ಇದೇ ಥರ ಮಾಡಬೇಕು. ವಿಡಿಯೋದಾಗೆಲ್ಲ ಅಡ್ಡ ಬರ್ತೀನಿ, ನಾನು ನೋಡ್ತೀನಿ, ನಾನು ಮಾಡ್ತೀನಿ ಅಂತಲೇ ಬರ್ತಿದ್ದ. ಹಂಗೂ ಹಿಂಗೂ ಮಾಡಿ ಫೈನಲಾಗಿ ಮುಗಿಸಿದೆ ಕೆಲಸನ. ನನ್ನ ಮಗಂದು ಕೆಲವೊಂದು ಟಾಯ್ಸ್ಗಳಿದ್ವು, ಅವನು ಕೂಡ ಇಲ್ಲೇ ನಾನು ಅರೇಂಜ್ ಮಾಡಿದೆ. ನನಗೆ ಯಾಕೋ ಆ ಬೆಡ್ಶೀಟು ಸೂಟ್ ಆಗೋಲ್ತು ಅಂತ ಅನಿಸ್ಲಿಕ್ಕತ್ತಿತ್ತು, ಹಾಗಾಗಿ ಬೆಡ್ಶೀಟ್ನ ಚೇಂಜ್ ಮಾಡಿದೆ.
ನಿಮಗೆ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಬಾಯ್.